ಹೈ ಗೈಸ್, ಎಲ್ರಿಗೂ ಜಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೈಸ್. ಹಂಗೆ ಮತ್ತೆ ಇನ್ನೂ ಯಾರು ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಬ್ಸ್ಕ್ರೈಬಿಂದ ನನಗೂ ಇನ್ನೂ ಎನ್ಕರೇಜ್ ಆಗುತ್ತೆ ಹೆಚ್ಚು ವೀಡಿಯೋ ಮಾಡೋಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ನೀವು ತಮ್ಮದೇ ನೋಡಿ ಗೊತ್ತಾಗಿರುತ್ತೆ. ನಾನೀಗ ತಿರುಪ್ತಿಗೆ ಹೋಗ್ತಾಯಿದ್ದೀನಿ, ಜನರಲ್ ಹೋಗ್ತಾಯಿದ್ದೀನಿ ಗೈಸ್. ನಮ್ಮ ತಿರುಪ್ತಿ ಟ್ರೈನ್ಗೆ ಜಾಮನಗರದಲ್ಲಿ ಲೋಡಿಂಗ್ ಆಗ್ತಾಯಿರೋದು. ಇದು ತಿರುಪ್ತಿ ಎಕ್ಸ್ಪ್ರೆಸ್ಸು. ಚಾಮರಾಜನಗರದಲ್ಲಿ 3:30ಗೆ ಬಿಡುತ್ತೆ. ಇವಾಗ ಸ್ವಲ್ಪ ಡಿಲೇ ಆಗಿದೆ, 7:05 7:10ಗೆ ಬರುತ್ತೆ. ಈ ಟ್ರೈನ್ ಜಾಸ್ತಿ ಡಿಮ್ಯಾಂಡ್ ಐತಿ ಅಂತ ಹೇಳ್ತಾರೆ. ಇದು ಅರ್ಲಿ ಮಾರ್ನಿಂಗ್ ಹೋಗಿ ರೀಚ್ ಆಗುತ್ತೆ. ಅದರಿಂದ ಎಲ್ಲ ಜಾಸ್ತಿ ಈ ಟ್ರೈನೇ ಪ್ರಿಫರ್ ಮಾಡ್ತಾರೆ. ಬನ್ನಿ ನೋಡೋಣ. ಈಗ ನಾನು ಸ್ಲೀಪರ್ ಆಗಲಿ ಏನೂ ಬುಕ್ ಮಾಡಿಲ್ಲ, ನಾನು ಜನರಲ್ ಹೋಗ್ತಾ ಇರೋದು. ನೋಡೋಣ ಜನರಲ್ ಜರ್ನಿ ಹೆಂಗಿರುತ್ತೆ ನಿಮಗೂ ತೋರಿಸ್ಕೊಡ್ತೀನಿ. ಜನರಲಲ್ಲಿ ಹೋಗ್ಬೋದಾ ಇಲ್ಲ ತುಂಬ ರಶ್ ಆಗುತ್ತಾ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಟ್ರೈನ್ ಬಂದಮೇಲೆ ಸಿಗ್ತೀನಿ. ಅಷ್ಟು ಟ್ರೈನ್ ಬರ್ತಾಯಿದೆ. ಟೈಮ್ ಬಂದು ಈಗ 7:03 ಟೈಮ್ ಬಂದು. ಇದು ಡಿಪಾರ್ಚರ್ ಇದು ರಾಮನಗರಕ್ಕೆ 6:20 ಇತ್ತು, ಅದೇ ಡಿಲೇ ಆಗಿ ಇವಾಗ ಬರ್ತಾಯಿದೆ. ಆಮೇಲೆ ಹಿಂದೆ ನೋಡ್ಬೋದು ರಾಮನಗರ ರೈಲ್ವೆ ಸ್ಟೇಷನ್ನು ಕೆಲಸ ನಡೀತಿದೆ. ಆಲ್ಟ್ರೇಷನ್ ಮಾಡ್ತಿದೆ ರಾಮನಗರ ರೈಲ್ವೆ ಸ್ಟೇಷನ್ನ ನೋಡ್ಬೋದು. 7:05ಗೆ ರಾಮನಗರಕ್ಕೆ ಅರೈವ್ಡ್ ಆಗ್ತು. ಮೇಲೆಗಡೆ ಸೀಟೆಲ್ಲ ಬಿಟ್ಕೊತಿದ್ದೀನಿ. ಸ್ವಲ್ಪ ರಶ್ ಐತೆ. KSR ಬೆಂಗಳೂರಲ್ಲಿ ಇನ್ನೂ ರಶ್ ಆಗುತ್ತೆ. KSR ಬೆಂಗಳೂರು ಇನ್ನೂ 10 ಮಿನಿಟ್ಸ್ ಹೋಗಿ ರೀಚ್ ಆಗ್ತೀವಿ. ನೋಡಿ ಎಷ್ಟು ಇದೆ ಅಂತ ತೋರಿಸ್ತೀನಿ. ಸ್ವಲ್ಪ ರಶ್ ಇದೆ, ಹಳೆ ರಶ್ ಇತ್ತು. ಹೆಂಗೇರಿ ಮತ್ತು 9 ಸ್ವಲ್ಪ ಕಮ್ಮಿ ಆಗೈತೆ, ತೋರಿಸ್ತೀನಿ ನೋಡಿ. ಎಲ್ಲ ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ ಸ್ವಲ್ಪ. ರೈಸ್ ಈಗ ಊಟಕ್ಕೆ ರೈಸ್ ಬರ್ಕೊಂಡಿದ್ದೀನಿ, ಮತ್ತು ಪಿಕ್ಕಲ್ ಕೊಟ್ಟಿದ್ದಾರೆ 50 ರೂಪೀಸು. ಈಗ KSR ಬೆಂಗಳೂರು ಡಿಪಾರ್ಟ್ ಆಗಿದ್ದೀವಿ. ಈಗ ಟೈಮ್ ಬಂದು 9:10. ರೈಸ್ ಊಟ ಮಾಡಿಬಿಟ್ಟು ಹೊಟ್ಟೆ ಇದೆ 50 ರೂಪೀಸು. ಚೆನ್ನಾಗೈತೆ ಊಟ ಅಂತ ಹೇಳ್ತೀನಿ. ಊಟ ಮಾಡ್ಬಿಟ್ಟು ಸಿಗ್ತೀನಿ. ರೈಸ್ ಊಟಕ್ಕೆ 50 ರೂಪೀಸ್ ಕೊಟ್ಟೆ. ರೈಸ್ ಬಾತು ಒಂದು ಪಿಕಲ್ ಕೊಟ್ಟಿದ್ದು 50 ರೂಪೀಸು. ನಾನು ನಿಮಗೇನು ಪ್ರಿಫರ್ ಮಾಡೋಲ್ಲ, ಹೊಟ್ಟೆನೆಲ್ಲ 50 ರೂಪೀಸು. ಎಷ್ಟೇನು ಇರಲಿಲ್ಲ, ಉಪ್ಪು ಖಾರ ಏನೂ ಇರಲಿಲ್ಲ. ಬಟ್ ಊಟ ಮಾಡಬೇಕಲ್ಲ, ಮಾಡಿದೆ. ಎಲ್ಲಿದ್ದೀವಿ ಅಂದರೆ ಬೆಂಗಳೂರು ಕಾಂಟಲ್ಲಿ ಇದ್ದೀವಿ. ಬೆಳಗ್ಗೆ ತಿರುಪತಿ ರೀಚ್ ಆಗೋಷ್ಟರಲ್ಲಿ 3:40 3:50 ಆಗಿರುತ್ತೆ. ಬೆಳಗ್ಗೆ ಸಿಗ್ತೀನಿ ಗೈಸ್. KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಅಷ್ಟೊಂದು ರಶ್ ಆಗಲಿಲ್ಲ, ಸ್ವಲ್ಪ ರಶ್ ಆಗಿದ್ದು. ಅದಕ್ಕೆ KRPುರಂ ರೈಲ್ವೆ ಸ್ಟೇಷನಲ್ಲಿ ತುಂಬ ರಶ್ ಆಯಿತು. ನೋಡ್ಬೋದು ಎಷ್ಟು ಜನ ಹತ್ಕೊಂಡಿದ್ದಾರೆ ಅಂತ. ಎಲ್ಲ ಕೆಳಗಡೆ ಕೂತ್ಕೊಂಡು ನಿಂತ್ಕೊಂಡೇ ಬಂದರು. ಗೈಸ್, ನೀವೇನಾದ್ರು ಫ್ಯಾಮಿಲಿ ತಿರುಪ್ತಿಗೆ ಹೋಗ್ತಾ ಇದ್ರೆ ಜನರಲ್ ಹೋಗೋದು ತುಂಬ ರಿಸ್ಕ್ ಇದೆ. ಸ್ಲೀಪರಲ್ಲಿ ಬುಕ್ ಮಾಡ್ಕೊಂಡು ಹೋಗಿ. ನೀವು 1-1.5 ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಫೈನಲಿ ತಿರುಪ್ತಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿಳಿದಾಗ 4 ಗಂಟೆ ಆಗಿತ್ತು. ಗೈಸ್, ತಿರುಪ್ತಿ ಬಂದು ರೀಚ್ ಆದವು. ಈಗ ಟೈಮ್ ಬಂದು 4:15. ಈಗ ಇದೇ ಟ್ರೈನ್ ಬಂದಿದ್ದು ನಾವು. ಈಗ ಅಲಿಪಿರಿ ಮೆಟ್ಲು ಹತ್ರ ಹೋಗಿ ಟೋಕನ್ ತೊಗೋಬೇಕು ದರ್ಶನಕ್ಕೆ. ಬನ್ನಿ ಹೋಗೋಣ. ಗೈಸ್, ಸ್ಟೇಷನ್ಗೆ ಈಚೆ ಹೋಗ್ಬಿಟ್ಟು ಸಿಗ್ತೀನಿ. ಗೈಸ್, ರೈಲ್ವೆ ಸ್ಟೇಷನಿಂದ ಈಗ ಎಕ್ಸಿಟ್ ಆದೋ. ನೋಡ್ಬೋದು ಆಟೋಗಳು ತುಂಬ ಸಿಗುತ್ತೆ ನಿಮಗೆ. ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. 6 ಕಿಲೋಮೀಟರ್ಸ್ ಇದೆ ರೈಲ್ವೆ ಸ್ಟೇಷನಿಂದ. ಈಗ ಅಲಿಪಿರಿ ಮೆಟ್ಲು ಹತ್ರ ಹೋಗಿ ಟೋಕನ್ ತೊಗೋಬೇಕು. ಅದೇ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಆ ಟೈಮಿಂಗ್ಸ್ಗೆ ಹೋಗಿ ನೀವು ದರ್ಶನ ಮಾಡ್ಬೋದು. ಬನ್ನಿ, ಅಲಿಪಿರಿ ಮೆಟ್ಲು ಹತ್ರ ಹೋಗಿ ಸಿಗ್ತೀನಿ. There's no doubt, gotta get out of this small town. You took my heart from me, now you're everywhere I see. Set me free, let me fly, let me find a... ಗೈಸ್, ಈಗ ರೈಲ್ವೆ ಸ್ಟೇಷನಿಂದ ಹಿಡ್ದು ಆಟೋದಲ್ಲಿ ಬಂದು ಅಲಿಪಿರಿ ಮೆಟ್ಲು ಹತ್ರ ಬಂದಿದ್ದೀವಿ. ಟೋಕನ್ ತೊಗೋಬೇಕು. ಬನ್ನಿ, ಹೋಗ್ತಾ ಇದ್ದೀವಿ ಅಲ್ಲಿ. ಗೈಸ್, ದರ್ಶನಕ್ಕೆ ಟೋಕನ್ ತೊಗೊಂಡೆ. ಅದೇ ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ 2 o'clock ದರ್ಶನ ಟೈಮಿಂಗ್ಸ್ ಕೊಟ್ಟಿದ್ದು. ಗೈಸ್, ಅದಕ್ಕೆ ಪದ್ಮಾವತಿ ದೇವಸ್ಥಾನ ಹತ್ರ ದರ್ಶನ ಮಾಡಿ ಆಮೇಲೆ ಬೆಟ್ಟ ಹತ್ರ ಸ್ಟಾರ್ಟ್ ಮಾಡೋಣ ಅಂತ ಅಲ್ಲೇ ಒಂದು 4 ಮೆಂಬರ್ಸ್ ಗ್ರೂಪ್ ಆದ್ವಿ. ಆಮೇಲೆ ಆಟೋದ ಹತ್ರ ಪರ್ ಹೆಡ್ 50 ರೂಪೀಸ್ಗೆ ಮಾತಾಡಿ ದರ್ಶನ ಓಪನ್ ಇದೆಯಾ ಅಂತ ಕೇಳ್ಕೊಂಡ್ವಿ. ಅವರು ಮಾರ್ನಿಂಗ್ 6 o'clock ಓಪನ್ ಇದೆ ಅಂತ ಕರ್ಕೊಂಡು ಹೋದ್ರು. ಅದು ಎಲ್ಲ ಆಗಿದೆ ಬೇರೆ. ಗೈಸ್, ನಾವು ಹೇಗೆ ಮೋಸ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಗೈಸ್, ಈಗ ನಾವು ಪದ್ಮಾವತಿ ದೇವಸ್ಥಾನ ಹತ್ರ ಇದ್ದೀವಿ. ಗೈಸ್, ನೋಡ್ಬೋದು ಈಗ ಪೂಜೆ ಮಾಡಿಬಿಟ್ಟು ಬೆಟ್ಟ ಹತ್ರ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನೀವು ಬಂದಿರೋದ್ರಿಂದ ದರ್ಶನ ಸಿಗುತ್ತೆ. ಇಲ್ಲಾಂದರೆ ನೀವು ಅಲಿಪಿರಿ ಮೆಟ್ಲು ಹತ್ರ ಬಂದರೆ ನೀವು ಇವತ್ತು ದರ್ಶನ ಸಿಗಲ್ಲ, ನಾಳೆ ದರ್ಶನ ಸಿಗುತ್ತೆ. ಅದಕ್ಕೆ ನೀವು ಆಟೋದವ್ರಿಗೆ ಹೇಳಿ ನಾವು ಬಕ್ರಾದು ಪದ್ಮಾವತಿ ದೇವಸ್ಥಾನ 6 o'clock ದರ್ಶನ ಓಪನ್ ಇದೆ ಅಂತ ಕರ್ಕೊಂಡು ಹೋದ. ನೀವು ಯಾರು ಆ ಥರ ಮೋಸ ಹೋಗ್ಬೇಡಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.